ಫ್ರೆಂಡ್ಸ್, ನಮಸ್ಕಾರ. ಇಂದು ನಾವು ಸೆಪ್ಟೆಂಬರ್ 17, 2025ರಂದು ಬಹಳ ವಿಜೃಂಭಣೆಯಿಂದ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಇದನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಕರೀತಾ ಇದ್ರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು 1947 ಆಗಸ್ಟ್ 15ರಂದು. ಭಾರತಕ್ಕೆ ಸ್ವತಂತ್ರ ಸಿಕ್ಕ 13 ತಿಂಗಳುಗಳವರೆಗೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸ್ವತಂತ್ರ ಸಿಕ್ಕಿಲ್ಲ. ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಹಾಗೂ ಇತ್ತೀಚೆಗೆ ಉಗಮಗೊಂಡಂತಹ ಜಿಲ್ಲೆ ವಿಜಯನಗರ. ಈ 7 ಜಿಲ್ಲೆಗಳು ನಿಜಾಮನ ಸಂಸ್ಥಾನದ ಅಡಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದವು. ನಿಜಾಮರ ಆಳ್ವಿಕೆ ಎಷ್ಟು ಕ್ರೂರಿ ಇತ್ತಂದರೆ, ಆ ಬ್ರಿಟಿಷರ ಮಾಡಿದಂತಹ ದೌರ್ಜನ್ಯಕ್ಕಿಂತ 2ರಷ್ಟು ನಿಜಾಮನ ಆಳ್ವಿಕೆ ಅಷ್ಟು ಕ್ರೂರತನವಿತ್ತು. ಹೇಗಂದರೆ, ನಮ್ಮ ಹಿಂದೂ ಜನಗಳನ್ನು, ಹಿಂದೂ ಹೆಣ್ಣುಮಕ್ಕಳನ್ನು ಅಪಹರಿಸುವುದು, ಬ್ರಾಹ್ಮಣ ವ್ಯಕ್ತಿಗಳನ್ನು ಅವರನ್ನು ಕಡಿದು ಬಾವಿಯಲ್ಲಿ ತುಂಬ್ತಾ ಇದ್ರು. ಇಲ್ಲ ಅಂದರೆ ಮುಸ್ಲಿಂ ರಜಾಕರಾಗಿ ಕನ್ವರ್ಟ್ ಆಗಬೇಕು, ಆಗೋದಿಲ್ಲ ಅಂದರೆ ರಜಾಕ ಸಂತತಿಯನ್ನು ಹೆಚ್ಚು ಮಾಡುವುದಕ್ಕೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಿದ್ರು. ಅಷ್ಟೇ ಅಲ್ಲ, ಅದನ್ನು ಮತಾಂತರವನ್ನು ತಿರಸ್ಕರಿಸಿದವರಿಗೆ ಬಾವಿಯಲ್ಲಿ ಅವರನ್ನು ಕಡಿದು ಬಾವಿಯನ್ನು ತುಂಬ್ತಾ ಇದ್ರು. ಅಂತಹ ಕಾಲದಲ್ಲಿ ನಮ್ಮ ಭಾರತದ ಏಕೈಕ ಉಕ್ಕಿನ ಮನುಷ್ಯ ಅಂತ ಕರೆದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮನಸ್ಸಿನಿಂದ, ಅವರ ಉಕ್ಕಿನಂತಹ ದೇಹದಿಂದ ದೊರೆತಂತಹ ಈ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಕ್ಕೆ ನಾವು ಅವರನ್ನು ಸ್ವಾಗತವನ್ನು ಕೋರಬೇಕು. ಅವರ ಗಂಡೆದೆಯ ದೇಹವನ್ನು ಇವತ್ತು 7 ಜಿಲ್ಲೆಗಳನ್ನು ಸ್ವತಂತ್ರವನ್ನಾಗಿ ಮಾಡಿದೆ. ಆ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನು ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗುರ್ಟಾ ಬಿ ಅಂತಕ್ಕಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಕ್ರಾಂತಿ ಹುಟ್ಕೊಂಡು ಗುಲ್ಬರ್ಗಾ ಮೂಲಕ, ಲಾತೂರ್, ಯಾದಗಿರಿ ಮೂಲಕ ನಿಜಾಮರ ಸೈನ್ಯವನ್ನು ಬಗ್ಗು ಬಡೆದು ಅಂದಿನ ಗೃಹ ಸಚಿವರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಿಜಾಮರ ಸೈನ್ಯವನ್ನು ಬಗ್ಗು ಬಡೆದು ನಮ್ಮ 7 ಜಿಲ್ಲೆಗಳಿಗೆ ಸ್ವತಂತ್ರವನ್ನು ತಂದು ಕೊಡ್ತಾರೆ. ಸೊ ಆ ಖುಷಿಯನ್ನು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ನಾವು ಈ ದಿನವನ್ನು ಏನು ಮಾಡ್ತಿದ್ವಿ ಅಂದ್ರೆ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಿದ್ವಿ. ಎಷ್ಟರ ಮಟ್ಟಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ ಅಂದರೆ, ಇನ್ನೂ ಕೂಡ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ಏನೇ ಬಂದರೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ದೊರೀತಾ ಇದೆ, ಆದರೆ ಕಲ್ಯಾಣ ಕರ್ನಾಟಕಕ್ಕೆ ತುಂಬ ಅನ್ಯಾಯವಾಗ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಜನರು ಕೂಡ ನಾವು ಎಚ್ಚೆತ್ತುಕೊಳ್ಳಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೆಯ ಕಂಪನಿಗಳಿಲ್ಲ. ಇಲ್ಲಿನ ಜನರು, ಬೀದರ್ ಭಾಲ್ಕಿಯ ಜನರು, ಬೀದರ್ ಜನತೆ ಈ ಕಡೆ ಹೋದರೆ ತೆಲಂಗಾಣಕ್ಕೆ ಹೋಗ್ತಾರೆ, ಹೈದರಾಬಾದ್ಗೆ ಉದ್ಯೋಗ ಮಾಡೋದಕ್ಕೆ. ಬಿಟ್ಟರೆ ಪುನಃ ಸೇರ್ಕೋತಾರೆ ಮಹಾರಾಷ್ಟ್ರಕ್ಕೆ. ಇಲ್ಲ ಅಂದರೆ ಯಾದಗಿರಿ, ರಾಯಚೂರು ವಿಭಾಗದ ಜನರು ಏನು ಮಾಡ್ತಾರೆ ಅಂದ್ರೆ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗಿಬಿಡ್ತಾರೆ. ಆದರೆ ಇಂಥ ಪರಿಸ್ಥಿತಿ, ಒಂದು ಒಳ್ಳೆಯ ಆಸ್ಪತ್ರೆ ಕೂಡ ಇಲ್ಲ ಇಲ್ಲಿ. ಏನಾದರೂ ಆದರೆ ಮೇಜರ್ ಟ್ರೀಟ್ಮೆಂಟ್ಗಾದರೆ ನಾವು ಬೀದರ್ನಿಂದ ಬೆಂಗಳೂರು, ಇಲ್ಲ ಅಂದರೆ ಈ ಕಡೆ ಸೋಲಾಪುರಕ್ಕೆ ಹೋಗ್ತೀವಿ. ಸೊ
ಇಂದಿನ ಯುವ ಪೀಳಿಗೆಗಳನ್ನು ಅದನ್ನು ಎತ್ತೆಚ್ಚಿಕೊಂಡು ಕಲ್ಯಾಣ ಕರ್ನಾಟಕದ ನಿಜವಾದ ಅಭಿವೃದ್ಧಿಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಬರೀ ಕಲ್ಯಾಣ ಕರ್ನಾಟಕ ದಿನದಂದು ಫೋಟೋಗಳಿಗೆ, ಭಾವಚಿತ್ರಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಭಾವಚಿತ್ರಗಳಿಗೆ ನಾವು ಫೋಟೋಗೆ ಮಾಲಾರ್ಪಣೆ ಹಾಕೋದ್ರಿಂದ, ಸರಗಳನ್ನು ಹಾಕೋದ್ರಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಏನೇನು ಬೇಕು ಅದರ ಸಲುವಾಗಿ ನಾವು ಹೋರಾಟ ಮಾಡಲೇಬೇಕು. ಸೊ ಮುಂದೆ ಮಾಡೇ ಮಾಡ್ತೀವಿ. ಜೈ ಕರ್ನಾಟಕ, ಜೈ ಕಲ್ಯಾಣ.